ಧರ್ಮಸ್ಥಳ ಪ್ರಕರಣದಲ್ಲಿ ರಾಜ್ಯ ಸರ್ಕಾರವು ಯಾರ ವಿರುದ್ಧವೂ ಇಲ್ಲ. ಈ ದಿಸೆಯಲ್ಲಿ ಪ್ರಕರಣವನ್ನು ಎಸ್ಐಟಿಗೆ ವಹಿಸಲಾಗಿದ್ದು ತನಿಖೆ ಚುರುಕಾಗಿ ನಡೆಯುತ್ತಿದೆ. ಎಲ್ಲರೂ ತನಿಖೆ ಮುಗಿಯುವವರೆಗೂ ಸಮಾಧಾನದಿಂದಿರಬೇಕು ಎಂದು ಕಾಂಗ್ರೆಸ್ ಮುಖಂಡ ಎಂ ಲಕ್ಷ್ಮಣಗೌಡ ಮಡಿಕೇರಿಯಲ್ಲಿ ಹೇಳಿದ್ದಾರೆ. ಯಾರೋ ಅಬ್ಬೆಪಾರಿಗಳನ್ನು ಬಿಟ್ಟು ಮಾಧ್ಯಮದವರ ಮೇಲೆ ಹಲ್ಲೆ ಮಾಡುವುದು ಸರಿಯಲ್ಲ. ಇದರಲ್ಲಿ ಬಿಜೆಪಿ ರಾಜಕೀಯ ಮಾಡುತ್ತಿದ್ದು ಎಲ್ಲ ಪ್ರಕರಣಗಳಿಗೂ ಹಿಂದೂ ಮುಸ್ಲಿಂ ಎಂಬ ಕೋಮು ಬಣ್ಣ ತುಂಬುತ್ತಿದೆ ಎಂದು ಆರೋಪಿಸಿದ ಲಕ್ಷ್ಮಣ್, ಈಗಾಗಲೇ ಧರ್ಮಸ್ಥಳದಲ್ಲಿ ಸತ್ತ ಹೆಣ್ಣು ಮಕ್ಕಳು ಹಿಂದೂಗಳಲ್ಲವೇ ಎಂದು ತೀಕ್ಷ್ಣವಾಗಿ ಪ್ರಶ್ನಿಸಿದರು. ನಾವು ಶಿಕ್ಷೆ ಕೊಡಿಸುವಂಥ ಕೆಲಸವನ್ನು, ಕಠಿಣ ಶಿಕ್ಷೆ ಕೊಡಿಸುವಂಥ ಕೆಲಸವನ್ನು ಮಾಡೇ ಮಾಡ್ತೀವಿ. ಅಲ್ಲಿವರೆಗೂ ಎಲ್ಲರೂ ಸಮಾಧಾನದಿಂದ ಇರಬೇಕು. ಯಾರೋ ಎತ್ಕಟ್ಟಿಬಿಟ್ಟು ಒಂದಷ್ಟು ಜನಗಳನ್ನ ಪಾಪ ಅಬ್ಬೆಪಾರಿಗಳನ್ನ ಅವ್ರನ್ನ ಜೈಲಿಗೆ ತಳ್ಳುವಂಥ ಕೆಲಸವನ್ನು ಯಾರೂ ಮಾಡಬಾರ್ದು. ಬಿ ಜೆ ಪಿಯವರು ಇದರಲ್ಲಿ ರಾಜಕೀಯ ಮಾಡೋಕ್ಕೆ ಹೊರಟಿದ್ದಾರೆ. ಬಿ ಜೆ ಪಿಯವರು ಹಿಂದೂ ಒಳ್ಳೆ ಕಥೆ ಆಗೋಯ್ತಲ್ಲ, ನೀವು ಏನು ವಿಚಾರ ತಗೊಂಡ್ರು ಮಾತೆತ್ತಿ ಹಿಂದೂ ಮುಸ್ಲಿಂ ಕಮ್ಯುನಲ್ ವಿಚಾರವಾಗಿ ಪರಿಗಣಿಸುವಂಥ ಕೆಲಸವನ್ನು ಬಿ ಜೆ ಪಿ ಮಾಡ್ತಾವ್ರೆ. ನಾಚಿಕೆ ಆಗಬೇಕು, ಮಾನ ಮರ್ಯಾದೆ ಇದೆಯಾ ಬಿ ಜೆ ಪಿಯವರಿಗೆ? ಅಂದರೆ ಸತ್ತೋಗಿರೋರಿಗೆ, ಹೆಣ್ಣು ಮಕ್ಕಳಿಗೆ ಏನೇನು ಯಾರು ಸತ್ತಿದ್ರೆ ಅವ್ರಿಗೆ ನ್ಯಾಯ ಕೊಡಿಸುವಂಥ ಅವ್ರು ಹಿಂದೂಗಳಲ್ವಾ? ಆ ಸೌಜನ್ಯ ಅನ್ನೋ ಸತ್ತೋಯ್ತಲ್ಲ ಹುಡುಗಿ ಹಿಂದೂ ಅಲ್ವಾ? ಅವ್ರಿಗೆ ನ್ಯಾಯವನ್ನು ಕೊಡಿಸ್ಬೇಕಾ ಬೇಡವಾ? ಯಾರು ಏನು ಮಾಡಿದ್ದಾರೆ ಅನ್ನುವಂಥದ್ದು ಈಗಲೇ ನೀವು ಹೆಂಗೆ ಹೇಳ್ತೀರಿ? ಸುಮ್ಮನೆ ನೀವೇ ಊಹೆ ಮಾಡ್ಕೊಂಡು ಮಾಡುವಂಥದ್ದು ಎಷ್ಟು ಸರಿ? ದಯಮಾಡಿ ಸಮಾಧಾನದ ಇರಿ. ಸಿದ್ದರಾಮಯ್ಯ ಸರ್ಕಾರ ಯಾರ ವಿರುದ್ಧನೂ ಇಲ್ಲ. ಕಂಪ್ಲೇಂಟ್ ಬಂದು ಕೋರ್ಟ್ ಡೈರೆಕ್ಷನ್ಸ್ ಮೇಲೆ ನಾವು SIT ಫಾರ್ಮ್ ಮಾಡಿ ತನಿಖೆ ಮಾಡ್ತೀವಿ. ತನಿಖೆ ಚುರುಕಾಗಿಯೇ ನಡೆಯಲಿದೆ. ಧರ್ಮಸ್ಥಳ ಪ್ರಕರಣದ ನೈಜ ಆರೋಪಿಗಳನ್ನು ಬಯಲಿಗೆ ತಂದೇ ತರುತ್ತೇವೆ ಎಂದು ಲಕ್ಷ್ಮಣಗೌಡ ವಿಶ್ವಾಸದಿಂದ ಹೇಳಿದರು.